ಸರ್ ನಮಸ್ತೆ. ನನ್ನ ಹೆಸರು ಅಭಿಜಿತ್ ಅಂತ, ಇದೇ ಊರಿನ ನಿವಾಸಿ. ನಾನೊಬ್ಬ ಕಾನೂನು ಪದವೀಧರ. ಏನು ಇವತ್ತು ಎಣ್ಣೆ ಗಾಣದ ನೀವು ವಿಡಿಯೋ ಮಾಡಿದ್ದೀರಿ, ಅದು ನನ್ನ ಸ್ನೇಹಿತನದ ಅಂಗಡಿ. ಸುಮಾರು 60ಕ್ಕೂ ಹೆಚ್ಚು ವರ್ಷಗಳಿಂದ ಈ ಒಂದು ಎಣ್ಣೆ ಗಾಣ ನಡ್ಕೊ ಬಂದಿದೆ. ಅಂದರೆ ಅವ್ರ ತಾತ ಮಾಡ್ತಿದ್ರು, ಅವ್ರ ತಾತ ಆದಮೇಲೆ ಅವ್ರ ತಂದೆ ಮಾಡ್ಕೊ ಬಂದರು, ಅವ್ರ ತಂದೆ ಮೇಲೆ ಈಗ ನನ್ನ ಸ್ನೇಹಿತ ಕಿಶೋರ್ ಅಂತ ಅವ್ನು ಮಾಡ್ಕೊ ಬರ್ತಿದ್ದೇನೆ. ಏನಾಗಿದೆ ಅಂದರೆ ಸರ್, ಇವತ್ತು ನಮ್ಮ ಜೀವನ ಶೈಲಿ ಮತ್ತು ಆರೋಗ್ಯ ಏನಾಗಿದೆ ಅಂತ ಹೇಳಿದ್ರೆ, ಜೀವನ ಶೈಲಿಯಿಂದ ಆರೋಗ್ಯ ಹಾಳಾಗ್ತಿದೆ. ಅಂದರೆ ಇವತ್ತು ನಮ್ಗೆ ಏನು ಪರಿಶುದ್ಧವಾಗಿ ಏನು ಸಿಗ್ತಾ ಇಲ್ಲ. ಒಂದು ಕಾಳುಗಳು ತಗೊಳ್ಳಿ, ನಾವು ದಿನನಿತ್ಯ ಬರ್ತಕ್ಕಂಥ ಆಹಾರ ಪದಾರ್ಥಗಳು ಎಲ್ಲವೂ ಏನಾಗಿ ಕಲಬೆರಕೆ ಆಗ್ತಿದೆ. ಅಂದ್ರೆ ಕೆಮಿಕಲ್ ಅನ್ನು ಹೆಚ್ಚು ಬಳಸಿ ಇವತ್ತು ಎಲ್ಲವನ್ನ ತಯಾರು ಮಾಡ್ತಿದ್ದಾರೆ. ಅದರಲ್ಲೂ ಸಹ ಎಣ್ಣೆ ಇವತ್ತು ನಾವು ಪ್ರತಿನಿತ್ಯ ನಮಗೆ ಒಂದಲ್ಲ ಒಂದು ಎಣ್ಣೆ ಬೇಕೇ ಬೇಕು. ಆ ಒಂದು ಆರೋಗ್ಯ ದೃಷ್ಟಿಯಿಂದ ಆಗಲಿ ಮತ್ತು ಅಡುಗೆ ಮಾಡಲಿಕ್ಕೆ ಎಣ್ಣೆ ಅಂದ್ರೆ ತುಂಬಾ ಅವಶ್ಯಕತೆ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳ ಹೆಸರಿನಲ್ಲಿ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಕೆಮಿಕಲ್ನ ಬೆಳೆಸ್ತಾರೆ. ಯಾಕೆಂತ ಹೇಳಿದ್ರೆ, ಇವತ್ತು 1 ಲೀಟರ್ ಕಡಲೆಕಾಯಿ ಎಣ್ಣೆನ ತಯಾರು ಮಾಡಬೇಕು ಅಂತ ಹೇಳಿದ್ರೆ 4 kg ಕಡಲೆಕಾಯಿ ಬೀಜ ಬೇಕು. 4 kg ಕಡಲೆಕಾಯಿ ಬೀಜ ಬೇಕು ಅಂತ 1 kg ಕಡಲೆಕಾಯಿ ಬೀಜ ಹೋಲ್ಸೇಲ್ ತಗೋತೀನಿ ಅಂತ ಹೇಳಿದ್ರೆ 80 ರೂಪಾಯಿಂದ 100 ರೂಪಾಯಿ ಇದೆ. ಸೊ 400 ರೂಪಾಯಿ ಆಯ್ತು ಸರ್. 400 ರೂಪಾಯಿ ಎಣ್ಣೆಯನ್ನ 400 ರೂಪಾಯಿ ಕಡಲೆಕಾಯಿ ಬೀಜ ತಗೊಂಡು ಕೇವಲ 200 ರೂಪಾಯಿಂದ 50 ರೂಪಾಯಿ ಎಣ್ಣೆ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಡಲೆಕಾಯಿ ಎಣ್ಣೆ ತಯಾರು ಮಾಡ್ಬೇಕಾದ್ರೆ ಕಡಲೆಕಾಯಿ ಎಣ್ಣೆ ಅವ್ರು ಲಾಭ ಇಟ್ಕೊಳ್ಳಲ್ಲ. ಅದರಿಂದ ಅದರಿಂದ ಒಂದು ಎಕ್ಸ್ಟ್ರಾ ಪ್ರೋಸೆಸ್ ಬರುತ್ತೆ, ಅಂದ್ರೆ ಇಂಡಿ ಬರುತ್ತೆ. ಆ ಇಂಡಿಯನ್ನ ಇಟ್ಕೊಂಡು ಅವರು ಇದು ಮಾಡ್ತಾರೆ. ಇಲ್ಲಿ ಇಂಡಿ ಇದೆಯಲ್ಲ ಸರ್, ಇಲ್ಲಿ ಆ ಇಂಡಿಯನ್ನ ಕಡಲೆಕಾಯಿ ಹಿಂಡಿ. ಸೊ ಅವ್ರಿಗೆ ಕಡಲೆಕಾಯಿ ಎಣ್ಣೆಯಿಂದ ಲಾಭ ಬರಲ್ಲ ಜಾಸ್ತಿ, ಅವ್ರಿಗೆ ಎಣ್ಣೆ ಬರ್ತಕ್ಕ ಈ ಹಿಂಡಿಯಿಂದ. ಸೊ ಅದೊಂದಾಯ್ತು ಸರ್. ಇವತ್ತೇನಾಯ್ತು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲ. ಹರಳೆಣ್ಣೆ ಅಂತ ಹೇಳಿದ್ರೆ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳ್ತಾರಲ್ಲ ಸರ್, ಅದೇ ರೀತಿ ಹರಳೆಣ್ಣೆ ಅಂತಕ್ಕಂಥದ್ದು ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಒಂದು ಮದ್ದು ಸರ್. ಅದು ನಮ್ಗೆ ಗೊತ್ತಿಲ್ಲ. ಹಿಂದೆ ಏನ್ ಮಾಡ್ತೀರ ಅಂತ ಹೇಳಿದ್ರೆ, ಹಿಂದೆ ತುಂಬಾ ಈ ಹರಳೆಣ್ಣೆ ಬಳಸ್ತಿದ್ರು ಸರ್. ಒಂದು ಹೊಟ್ಟೆ ನೋವು ಬರ್ಲಿ, ಮತ್ತೆ ನೆಗಡಿ ಬರ್ಲಿ, ಕೆಮ್ಮು ಬರ್ಲಿ, ಎಲ್ಲಕ್ಕೂ ಒಂದು ರಾಮಬಾಣ ಇದು. ಜನಕ್ಕೆ ಗೊತ್ತಿಲ್ಲ. ಇವತ್ತೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಹಿಂದೆ ನಮ್ಮ ತಾಯಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಮ್ಮು ಬಂತು, ನೆಗಡಿ ಬಂತು, ಹೊಟ್ಟೆ ನೋವು ಬಂತು ಅಂತ ಹೇಳಿದ್ರೆ, ಇಲ್ಲಿದಿಲ್ಲ ಸರ್, ಈ ಒಕ್ಕಳು ಸುತ್ತ ಮತ್ತೆ ಈ ಕತ್ತಿಗೆ ಎರಡಕ್ಕೂ ನಾವು ಎಳ್ಳೆಣ್ಣೆ ಸ್ವಲ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ಕೆಮ್ಮು, ನೆಗಡಿ, ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗ್ತಿತ್ತು. ಸೊ ಅಂತ ಒಂದು ಔಷಧಿ ಗುಣ ಈ ಎಳ್ಳೆಣ್ಣೆನಿದೆ. ಅದನ್ನೇನ್ ಮಾಡ್ತಾ ಸರ್, ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ತುಂಬಾ ಕೆಮಿಕಲ್ ಬಳಸಿ ಏನಾನ ಮಾಡ್ತಿದ್ದಾರೆ. ಬಟ್ ಇಲ್ಲಿದಿಲ್ಲ ಸರ್, ಇಲ್ಲಿ ಇವರು ಹರಳೆನ ರೈತನ ತೆಗೆದುಕೊಂಡು ಬಂದು ಅದು ಗಾಣದಲ್ಲಿ ಹಾಕಿ ಅದನ್ನ ಒಂದು ಪರಿಶುದ್ಧವಾದ ಒಂದು ಈ ರೀತಿ, ಅಂದ್ರೆ ಅದನ್ನ ತುಂಬಾ ಕ್ಲೀನ್ ಒಂದು ಹೈಜೆನಿಕ್ ಆಗಿ ಅದನ್ನ ಎಣ್ಣೆಯನ್ನ ತೆಗೆದು ನಂತರ ಅದನ್ನ ಅವರು ಸರ್ ಈ ತರ ಇದರಲ್ಲಿ ಕಾಯಿಸ್ತಾರೆ ಸರ್. ಈ ಕಾಯ್ದ ಪ್ರೊಸೆಸ್ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಷ ಆದ್ರೂ ಎಣ್ಣೆ ಕೆರೆಯಲ್ಲ. ಅದು 1 ವರ್ಷ ಆದ್ರೂ ಸಹ ಎಣ್ಣೆ ಕೆರೆಯಲ್ಲ. ಇನ್ನು ಹುಚ್ಚೆಣ್ಣೆ ಸರ್, ಹುಚ್ಚೆಣ್ಣೆ ಏನಿದೆ ಅಂತ ಹೇಳಿದ್ರೆ ಎಕ್ಸಸ್ ಆಫ್ ಹೀಟ್ ಇದೆ. ಅಂದ್ರೆ ಈ ಎಕ್ಸಸ್ ಆಫ್ ಹೀಟ್ ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಗುಣ ಇದೆ. ಮೀನ್ಸ್ ಇವತ್ತು ಬಾಣ್ತೀರ್ಗೆ ಅದನ್ನ ತುಂಬಾ ಹೆಚ್ಚಾಗಿ ಬೆಳೆಸ್ತಾರೆ. ತುಪ್ಪ ಕೊಡಕ್ಕಾಗಲ್ಲ ಸರ್, ತುಪ್ಪ ಬಾಣ್ತೀರ್ ಕೊಡಕ್ಕಾಗಲ್ಲ. ತುಂಬಾ ಕೊಲೆಸ್ಟ್ರಾಲ್ ಇದೆ ಅದರಲ್ಲಿ. ಆಮೇಲೆ ಅದ್ರಲ್ಲಿ ತುಂಬಾ ಆದ್ರೂ ಆಗಲ್ಲ ಸರ್, ಬಾಣ್ತೀರ್ ಕೊಡಕ್ಕಾಗಲ್ಲ. ಸೊ ಈ ಹುಚ್ಚೆಣ್ಣೆ ಇದೆಯಲ್ಲ ಸರ್, ಹುಚ್ಚೆಣ್ಣೆ ಅಂತಕ್ಕಂಥದ್ದು ಬಾಣ್ತೀರಿಗೆ ಕೊಡಕ್ಕೆ ತುಂಬಾ ಅನುಕೂಲ. ಅದರಲ್ಲಿ ಅವರಿಗೆ ಅದ್ರಲ್ಲೂ ತುಂಬಾ ಔಷಧೀಯ ಗುಣಗಳಿದೆ. ಎಕ್ಸಸ್ ಆಫ್ ಹೀಟ್ ನ ಇದ್ ಮಾಡ್ಕೊಂಡು ಬಾಣ್ತೀರಿಗೆ ಒಂದು ತಂಪನ್ನ ಇದ್ ಮಾಡಕ್ಕೆ ಅದು ಇದ್ ಮಾಡುತ್ತೆ. ಅಂತ ಒಂದು ಔಷಧಿ ಗುಣವನ್ನ ಹುಚ್ಚೆಣ್ಣೆ ಹೊಂದಿದೆ ಸರ್. ಇವತ್ತು ತುಂಬಾ ಸರ್, ಇವತ್ತು ನಾವು ಏನ್ ತಿಂತಿದೀವಿ ಎಲ್ಲ ಕಲಬೆರಕೆನೆ ಸರ್. ಇವತ್ತು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಕಲಬೆರಕೆನೆ. ನಾನು ಎಲ್ರೂ ಸಜೆಸ್ಟ್ ಮಾಡ್ತಾ ಇಷ್ಟೇ ಸರ್, ದಯಮಾಡಿ ನೀವು ಗಾಣದಿಂದ ಏನ್ ತಯಾರು ಮಾಡ್ತಾರೆ ಆ ಎಣ್ಣೆಯನ್ನ ಬಳಸಿ ಅದನ್ನ ನೀವು ದಿನನಿತ್ಯ ಬಳಸೋದ್ರಿಂದ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೋಬಹುದು. ಸೊ ದಯಮಾಡಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಆಲ್ಮೋಸ್ಟ್ ನೀವೆಲ್ರಿಗೂ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಎಲ್ಲಿ ನಿಮ್ಗೆ ಗಾಣ ಸಿಗುತ್ತೋ ಆ ಗಾಣದಲ್ಲಿ ನೀವೇ ಬೇಕಾದ್ರೆ ಬಂದು ಆರಿಸ್ಕೊಳ್ಳಿ, ಇಲ್ಲ ಅಲ್ಲಿ ಸಿಗ್ತಕ್ಕಂಥ ಎಣ್ಣೆ ಪದಾರ್ಥನ ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸರ್. ಧನ್ಯವಾದಗಳು. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಬ್ರಾಂಡೆಡ್ ಎಣ್ಣೆಗಳಿದೆ. ಸೊ ಅವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಸನ್ ಪ್ಯೂರ್ 120 130 ರೂಪಾಯಿ ಲೀಟರ್ ಇದೆ. ಫ್ರೀಡಮ್ ಸೇಮ್ ಅಷ್ಟೇ ಹತ್ರ ಇದೆ. ಸೊ ಅವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಓನ್ಲಿ ಫಾರ್ ಬ್ರಾಂಡೆಡ್ ಅಷ್ಟೇ, ಆಯ್ತಾ. ಪರಿಶುದ್ಧವಾದ ಎಣ್ಣೆ ನಿಮ್ಗೆ ಎಲ್ಲೂ ಸಿಗಲ್ಲ. ಪರಿಶುದ್ಧವಾದ ಎಣ್ಣೆ ಬೇಕು ಅಂತ ಹೇಳಿದ್ರೆ ನೀವು ಗಾಂಡಲ್ ಮಾತ್ರ ನಿಮ್ ಕಣ್ಮುಂದೆನೆ ಅವ್ರು ಆರಿಸ್ಕೊಡ್ತಾರೆ. ಸೊ ಈಗ ಅರಳು ತಂದ್ಕೊಟ್ರೆ ಎಳ್ಳೆಣ್ಣೆ ಆರಿಸ್ಕೊಡ್ತಾರೆ, ಕಡಲೆಕಾಯಿ ತಂದ್ಕೊಟ್ರೆ ಕಡಲೆಕಾಯಿ ಎಣ್ಣೆ ಆರಿಸ್ಕೊಡ್ತಾರೆ, ಕೊಬ್ಬರಿನ ತಂದ್ಕೊಟ್ರೆ ಕೊಬ್ಬರಿ ಎಣ್ಣೆ ಆರಿಸ್ಕೊಡ್ತಾರೆ, ಎಳ್ಳೆಣ್ಣೆ ಆರಿಸ್ಕೊಡ್ತಾರೆ. ಸೊ ನೀವು ಕಂಪ್ನಿ ಅಂತ ಓನ್ಲಿ ಫಾರ್ ಕಂಪ್ನಿ ಅಂದ್ರೆ ಅದು ಬ್ರಾಂಡೆಡ್ ಮಾತ್ರ ಸರ್. ಆದ್ರೆ ನಿಮ್ಗೆ ಪರಿಶುದ್ಧವಾದ ಎಣ್ಣೆ ಸಿಗ್ತಕ್ಕಂಥದ್ದು ನಿಮ್ಗೆ ಎಲ್ಲೇ ಇದ್ರೂ ಗಾಂಡಲ್ ಮಾತ್ರ. ಈ ಗಾಂಡೆಣ್ಣೆ ಇದೆಯಲ್ಲ, ಅದನ್ನ ಬಳಸೋದ್ರಿಂದ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೋಬಹುದು. ಡಾಕ್ಟರ್ ಕೂಡ ಈಗ ಸಜೆಸ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಡಾಕ್ಟರ್ಸ್ಗಳು ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ಅವ್ರಿಗೂ ಗೊತ್ತಾಗ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ ಅಂದ್ಬಿಟ್ಟು. ಈಗ ನನ್ನ ಸ್ನೇಹಿತರು ತುಂಬಾ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಫ್ರೆಂಡ್ ಒಬ್ರು ಡಾಕ್ಟರ್ ಭಾನುಪ್ರಕಾಶ್ ಅಂತ, ಇದು ತುಮಕೂರಿನ ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನನ್ಗೆ ಯಾವಾಗ ಹೇಳ್ತಿರ್ತಾರೆ ಸರ್ ಅವ್ರು, ಗಾಂಡೆಣ್ಣೆ ಮಹತ್ವನ. ಗಾಂಡೆಣ್ಣೆ ಬಳಸೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ನಾವ್ ಎಷ್ಟು ಚೆನ್ನಾಗಿರ್ತೀವಿ, ಆಯ್ಸನೆ ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು. ಯಾಕಂದ್ರೆ ನೀವೇ ನೋಡ್ತಿದ್ದೀರಾ ಸರ್, ಒಂದು ಚೂರು ಕೆಮಿಕಲ್ ಹಾಕಲ್ಲ. ಕೊಬ್ಬರಿ ಹಾಕ್ತಾರೆ, ಕೊಬ್ಬರಿ ಎಣ್ಣೆ ಬರುತ್ತೆ. ಕಡಲೆಕಾಯಿ ಬೀಜ ಹಾಕ್ತಾರೆ, ಕಡಲೆಕಾಯಿ ಎಣ್ಣೆ ಬರುತ್ತೆ.
ಉಚ್ಚಾರಣೆ ಬರುತ್ತೆ. ಅದಕ್ಕೇನು ಎಕ್ಸ್ಟ್ರಾ ನಾವು ಹಾಕೋದಿಲ್ಲ. ಇಲ್ಲ ನೋಡ್ತಿದ್ದೀರಿ ನೀವು, ಅದಕ್ಕೆ ಎಕ್ಸ್ಟ್ರಾ ಕೆಮಿಕಲ್ ಹಾಕೋದಾಗ್ಲಿ, ಮತ್ತೊಂದು ನೀರು ಹಾಕೋದಾಗ್ಲಿ, ಮತ್ತೊಂದು ಹಾಕೋದು ಏನೂ ಇಲ್ಲ. ಸೊ ಇಲ್ಲಿ ನಿಮ್ಗೆ ನೀಟಾಗಿ ಕ್ಲೀನಾಗಿ ಕಾಣಿಸ್ತೈತೆ. ಹಳ್ಳ ಹಾಕಿದ್ರೆ ಹಳ್ಳೆಣ್ಣೆ ಬರುತ್ತೆ, ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಹುಚ್ಚೆಣ್ಣೆ ಬರುತ್ತೆ ಅಷ್ಟೇ. ಅದಕ್ಕೆ ಎಕ್ಸ್ಟ್ರಾ ಕೆಮಿಕಲ್ ಹಾಕೋದೇ ಇಲ್ಲ. ನೀವು ಕಂಪ್ನಿ ಸೈಡ್ ಹೋದಾಗ ಸರ್ ನೀವು ಬ್ರ್ಯಾಂಡೆಡ್ ಅಂತ ನಂಗೆ ಗೊತ್ತಾಗಲ್ಲ. ಅದು ಅವ್ರು ಏನು ಹಾಕೋನೋ ತಗೊಳ್ಳೇಬೇಕು. ಅದಕ್ಕೆಲ್ಲ ಈಗ ಏನಾಗ್ತದೆ ಅಂದ್ರೆ ಸರ್, ಈ ಪೆಟ್ರೋಲಿಯಂ ಕೆಮಿಕಲ್ ಬರುತ್ತಲ್ಲ ಸರ್, ಆ ಪೆಟ್ರೋಲಿಯಂ ಬರ್ತಕ್ಕಂಥ ಉಪ ಉತ್ಪನ್ನಗಳನ್ನ ಅದು ಮಿಕ್ಸ್ ಮಾಡಿ ಇವತ್ತು ತುಂಬಾ ಏನು ಬ್ರ್ಯಾಂಡೆಡ್ ಅಂತ ನೀವು ಎಣ್ಣೆ ಇದು ಮಾಡ್ತಿದ್ರೆ ಅವನ್ನೆಲ್ಲ ಅದಕ್ಕೆಲ್ಲ ಆ್ಯಡ್ ಮಾಡಿ ಅದನ್ನ ಇದು ಮಾಡ್ತಾರೆ ಸರ್. ಮತ್ತು ಗಾಂಡನ್ನಲ್ಲಿ ಮಾತ್ರ ನಿಮಗೆ ಕಣ್ಣು ಮುಂದೆನೆ ನಿಮ್ಗೆ ಯಾವುದೇ ಥರ ಮರೆ ಮೋಸ ಏನು ಮಾಡ್ದೇನೆ ನಿಮ್ಮ ಕಣ್ಣು ಮುಂದೆ ಇಲ್ಲೇ ಇದೆಯಲ್ಲ ಸರ್, ನಿಮ್ಮ ಕಣ್ಣು ಮುಂದೆ ನೀಟಾಗಿ ಒಂದು ಹೈಜೆನಿಕ್ ಆಗಿ ಒಂದು ಕ್ಲೀನ್ ಆಗಿ ಎಣ್ಣೆಯನ್ನು ತಯಾರು ಮಾಡ್ತಕ್ಕಂಥ ಪ್ರೋಸೆಸ್ ಇದು. ಸೊ ಇಷ್ಟೊತ್ತು ಮಾತನಾಡಲಿಕ್ಕೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಂಗೆ ಅವಕಾಶ ಕೊಟ್ಟಿದ್ದೀರಿ. ಸೊ ನಿಮಗೆ ಧನ್ಯವಾದಗಳು, ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಧನ್ಯವಾದಗಳು. ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೀಲಿ, ಇಂಥ ಅನೇಕ ಹೊಸ ವಿಷಯಗಳನ್ನು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಆಗಲಿ ಅಂತ ನಾನು ನನ್ನ ಕಡೆಯಿಂದ ಪರ್ಸನಲ್ ಆಗಿ ಶುಭಾರೈಸ್ತೇನೆ ಸರ್. ಧನ್ಯವಾದಗಳು.